ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬೆಳಿಗ್ಗಿನ 4:30 ನನ್ನ ದಿನಚರಿ ಸ್ಟಾರ್ಟ್ ಆಗ್ತದೆ. ಇವತ್ತೇ ಬೆಳಿಗ್ಗೆ ಎದ್ದ ತಕ್ಷಣಕ್ಕೆ ಫಸ್ಟ್ ಮನೆಯನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಕುಡಿಯೋಕೆ ನೀರೆಲ್ಲ ಇಟ್ಟು ಬಂದಿರ್ತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ನಾನು ಮಾಡೋ ಮೊದಲನೇ ಕೆಲಸ ಅಂದರೆ ಮುಖ ತೊಳೆದ್ಬಿಟ್ಟು ಕುಡಿಯೋಕೆ ನೀರನ್ನು ಕಾಯಿಸೋದು, ಬಿಸಿ ನೀರನ್ನು ಕಾಯಿಸ್ತೀನಿ. ಆನಂತರ ಮನೆ ಕ್ಲೀನ್ ಮಾಡ್ತೀನಿ. ಆದರೆ ಈಗ ತುಂಬಾ ಚಳಿ ಬೀಳ್ತಾ ಇದೆ, ಆದರೂ ಸಹ ಮಾಡ್ತಾಯಿದ್ದೀನಿ. ತುಂಬ ಚಳಿ ಬೀಳೋದ್ರಿಂದ ಸ್ವಲ್ಪ ಕೆಲಸ ನಿಧಾನ ಆಗ್ತಾಯಿದೆ. ಬೇಗ ಎದ್ದರೂ ಸಹ ನಿಧಾನ ಆಗುತ್ತೆ ಕೆಲಸ. ಹಾಗೆ ಇಲ್ಲಿ ಮನೆಯನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ಯಾರೂ ಸಹ ಎದ್ದಿರೋದಿಲ್ಲ, ತುಂಬ ಸೈಲೆಂಟಾಗಿರುತ್ತೆ. ಇದು ನಾನೇನು ಇಷ್ಟು ಫಾಸ್ಟಾಗಿ ಒರೆಸ್ತಾ ಇಲ್ಲ, ಸ್ವಲ್ಪ ವೀಡಿಯೋನ ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ. ಯಾಕಂದರೆ ಫುಲ್ ಅದನ್ನೇ ತೋರಿಸ್ತಾ ಇದ್ದರೆ ಟೈಮ್ ಲೆಂತಿ ಆಗುತ್ತೆ ಅಂತ ವೀಡಿಯೋನ ಸ್ವಲ್ಪ ಫಾಸ್ಟಲ್ಲಿ ಇಟ್ಟಿದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಆನಂತರ ನಾನು ಅಡುಗೆ ಕೆಲಸನ ಪ್ರಿಪೇರ್ ಮಾಡ್ಕೊಳ್ತೀನಿ. ಆದರೆ ಅಷ್ಟು ಬೇಗ ಎದ್ದಿರೋದ್ರಿಂದ ಬೇಗನೆ ನಾನು ಅಡುಗೆ ಮಾಡಿಟ್ಟಿರೋದಿಲ್ಲ. ಯಾಕಂದರೆ 4 ಎಲ್ಲ ಎದ್ದಿರ್ತೀನಿ, ಆದರೆ ಅಡುಗೆ ಪ್ರಿಪ್ರೇಷನ್ ಮಾತ್ರ ಮಾಡಿಡ್ತಿರ್ತೀನಿ ನಾನು. ಯಾಕಂದರೆ ಅದು ಕೋಲ್ಡ್ ಆಗಿಬಿಡುತ್ತೆ. ಈಗಂತೂ ತುಂಬ ಚಳಿ ಬೀಳ್ತಾ ಇರುತ್ತೆ, ಚಳಿ ತುಂಬ ಬೀಳ್ತಾ ಇದೆ ನಮ್ಮ ಕಡೆ. ಈಗಂತೂ ಸ್ವಲ್ಪ ಚಳಿ ಇದೆ, ಯಾಕಂದರೆ ನಮ್ಮ ಕಡೆ ಅಷ್ಟು ಚಳಿ ಆಗೋದೇ ಕಡಿಮೆ, ಭಾಳ ಕಡಿಮೆ ಚಳಿ, ಅಂದರೆ ಅಷ್ಟೊಂದು ಇರಲ್ಲ. ಆದರೂ ಈ ವೀಕಲ್ಲಿ ಸ್ವಲ್ಪ ಚಳಿ ಇದೆ, ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ, ಅಷ್ಟೊಂದು ಚಳಿ ಇದೆ. ನೋಡಿ ಒಳಗಡೆ ಎಲ್ಲ ಮನೆ ಒರೆಸಿ ಹೊರಗಡೆ ಬಂದೆ. ಹೊರಗಡೆ ನೋಡಿ ಎಷ್ಟು ಕತ್ತಲೆ ಇದೆ ಅಂತ. ಈಗ ಹೊರಗಡೆ ನಾನು ಮನೆ ಕ್ಲೀನ್ ಮಾಡಿ ಮುಗು ತನಕ ಎಲ್ಲ ಒಂದು 4:40 ಆಗಿತ್ತು. ಅಷ್ಟೊತ್ತಾಗಿತ್ತು. ಅಂದರೆ ಕುಡಿಯೋ ನೀರು ಇಟ್ಕೊಂಡು ನಾನು ಸ್ವಲ್ಪ ಬಿಸಿ ನೀರೆಲ್ಲ ಕುಡಿದು ಹಾಗೆ ಮನೆ ಕ್ಲೀನ್ ಮಾಡಲಿಕ್ಕೆ ಬಂದಿದ್ದೆ. ಹೊರಗಡೆ ಫುಲ್ ಕರೆಂಟೆಲ್ಲ ಹಾಕ್ಕೊಂಡು ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ಮೊದಲಿಗೆ ಮಾಡ್ಕೊಳ್ಳೋದು ಮನೆ ಕ್ಲೀನಿಂಗ್ ಕೆಲಸ. ಯಾಕಂದರೆ ನಾವು ಬೇಗ ಎದ್ದುಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಮನೆ ಹಿಡಿಯೋದು ಫ್ರೆಶ್ ಆಗಿರೋ ಥರನೇ ಇರುತ್ತೆ. ಬೇಗ ಮೊದಲು ಮನೆ ಕ್ಲೀನಿಂಗನ್ನು ಮಾಡ್ಕೊಳ್ಬೇಕು. ಫಸ್ಟಿಗೆ ಅಡುಗೆ ತಿಂಡಿ ಮಾಡೋ ಬದಲು ನೋಡಿ 4:40 ಆಯಿತು ಮನೆ ಕ್ಲೀನಿಂಗ್ ಮಾಡಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಬರುವಷ್ಟೊತ್ತಿಗೆ. ಆನಂತರ ನೋಡಿ ಕುಡಿಯೋ ನೀರನ್ನು ಇಟ್ಟು ಹೋಗಿದ್ದೆ ನಾನು. ಬಂದ ನಂತರ ನೀರು ಕಾದಿರೋದನ್ನು, ನೀರು ಅಂದರೆ ಬಾಟಲ್ಗೆಲ್ಲ ನೀರು ಫಿಲ್ ಮಾಡ್ಕೊಂಡು ಹೋಗ್ತಾರೆ ಸ್ಕೂಲ್ಗೆ ಅಂತ, ಆಫೀಸ್ಗೆ ಹೋಗೋರೆಲ್ಲ ನೀರು ತೊಗೊಂಡು ಹೋಗೋದ್ರಿಂದ ನಾನು ಎದ್ದ ನಂತರ ನೀರು ಕಾಯಿಸಿದ ನಂತರ ಮೊದಲಿಗೆ ನೀರನ್ನು ತಣಿಲಿಕ್ಕೆ ಇಡ್ತೀನಿ. ಹಾಗೆ ನನ್ನ ಮಗ ಬೆಳಿಗ್ಗೆ ಎದ್ದು ಜಿಮ್ಮಿಗೆ ಹೋಗೋನು ಸಹ ನೀರನ್ನು ಬಾಟಲ್ ತಗೊಂಡು ಹೋಗ್ತಾನೆ, ಅವನಿಗೂ ಬೇಕಾಗುತ್ತೆ. ಹಾಗಾಗಿ ನೀರು ತಣಿಸಿಡ್ತೀನಿ. ನೋಡಿ ನೈಟ್ ತೊಳೆದಿರುವ ಪಾತ್ರೆನೆಲ್ಲ ಈಗ ಎತ್ತಿಡ್ತಾ ಇದ್ದೀನಿ. ಹಾಗೆಯೇ ಒಂದೊಂದೇ ಕೆಲಸ ಅಂತೆ ಮಾಡ್ಕೊಳ್ತಾ ಇದ್ದೀನಿ. ಬೇಗ ಎದ್ದುಕೊಂಡ್ರೆ ನಾವು ಗಡಿಬಿಡಿಲೆಲ್ಲ ಕೆಲಸ ಮಾಡಬೇಕಂತ ಇರೋದಿಲ್ಲ. ಲೇಟಾಗಿ ಎದ್ಬಿಟ್ರೆ ಕೆಲಸಕ್ಕೆ ಹರಿಬರಿ ಅಂತ ಬೇಗ ಮಾಡ್ಕೊಳ್ಬೇಕಾಗತ್ತೆ. ನಮಗೆ ನಾವು ಟೈಮ್ ಕೊಟ್ಕೊಳ್ಳೋಕ್ಕೆ ಟೈಮ್ ಸಿಗೋದಿಲ್ಲ. ಹಾಗಾಗಿ ಸ್ವಲ್ಪ ಬೇಗ ಎದ್ಕೊಳ್ಳುವಂತಹ ಅಭ್ಯಾಸವನ್ನು ಮಾಡ್ಕೊಳ್ಬೇಕು. ಈಗ ನೀರೆಲ್ಲ ಆಯಿತು. ಈಗ ನಾವು ಕುಡಿಯೋ ನೀರನ್ನು ನಾನು ಡೈಲಿನೇ ಬೆಳಿಗ್ಗೆನೇ ಕುಡಿಯೋ ನೀರನ್ನು ಫಿಲ್ ಮಾಡ್ಕೊಳ್ತೀನಿ. ಅವತ್ತು ನಾವು ನೀರು ತುಂಬೋಕ್ಕೆ ಡ್ರಮ್ ಅಂತ ಹೇಳ್ತೀವಿ, ಆ ಡ್ರಮ್ಮನ್ನು ಕ್ಲೀನ್ ಮಾಡಿ ಅವತ್ತೇ ಡೈಲಿ ನೀರನ್ನು ತುಂಬಿಕೊಳ್ಳೋದೇ. ಬಾವಿಯಿಂದ ನೀರು ಡೈಲಿ ತಂದು ತುಂಬಿಕೊಳ್ತೀವಿ ನಾವು. ಅಂದರೆ ಮನೆ ಹತ್ತಿರ ಇರೋದ್ರಿಂದ ನಾವು ಯಾವಾಗಲೂ ಫ್ರೆಶ್ ಆಗಿ ನೀರನ್ನು ಬೆಳಗ್ಗೆ ಅಡುಗೆ ಸ್ಟಾರ್ಟ್ ಮಾಡಬೇಕು. ಇವತ್ತಿನ ಡೇಗೆ ಎಷ್ಟು ಬೇಕು ನೀರು ಅಷ್ಟನ್ನು ಬೆಳಗ್ಗೆ ತಂದಿಟ್ಕೊಳ್ತೀನಿ ನಾನು. ನಮ್ಮ ಕಡೆ ಎಲ್ಲ ಹಾಗೇ ಮಾಡೋದು. ಈಗ ಕುಡಿಯೋ ನೀರಿನ ಡ್ರಮ್ನೆಲ್ಲ ತೊಳೆದಿಟ್ಟು ಈಗ ನೀರು ತರಲಿಕ್ಕೆ ಹೋಗ್ತಾ ಇದ್ದೀನಿ. ಕತ್ತಲೆ ಇದೆ, ತುಂಬಾ ಕತ್ತಲೆ ಇದೆ. ಇನ್ನೂ 5 ಗಂಟೆ ಸಹ ಆಗಿರಲಿಲ್ಲ. ಆದರೂ ನಮ್ಮ ಮನೆ ಹತ್ತಿರ ಇರೋದು ನೋಡಿ, ನಮ್ಮ ನಾಯಿ. ನಾ ಬಾಗಿಲು ತೆಗೆದ ತಕ್ಷಣಕ್ಕೆ ಬಾಗಿಲ ಹತ್ರ ನಿಂತ್ಕೊಂಡಿದೆ. ನಾನು ಕೆಲಸ ಮಾಡುವ ಸೌಂಡ್ ಕೇಳುತ್ತಲ್ಲ, ಅದಕ್ಕೆ ಹಾಗೆ ಲೈಟ್ ಹಾಕಿದ ತಕ್ಷಣಕ್ಕೆ ಎದುರಿಗೆ ಬಂದು ನಿಂತುಬಿಟ್ಟಿದೆ. ನಮ್ಮ ಮನೆ ಹಿಂದುಗಡೆ ಬಾಗಿಲ ಹತ್ರನೇ ಬಾವಿ ಇರೋದ್ರಿಂದ ನನಗೇನು ರಾತ್ರಿ ಹೊರಗೆ ಹೋಗಲಿಕ್ಕೆ ಭಯ ಅಂತ ಅನಿಸೋದಿಲ್ಲ. ಕರೆಂಟ್ ಹಾಕಿದರೆ ಎದುರುಗಡೆನೇ ಇದೆ. ಹಾಗಾಗಿ ಕುಡಿಯೋ ನೀರನ್ನು ನಾನು ಎಷ್ಟೊತ್ತಿಗೆ ಎದ್ದುಕೊಳ್ತೀನಲ್ಲ ಅಷ್ಟೊತ್ತಿಗೆಲ್ಲ ತೆಗಿತೀನಿ. ನನಗೇನು ಭಯ ಬಾಗಿಲು ತೆಗೆದ ತಕ್ಷಣಕ್ಕೆ ಬಾವಿ ಇರೋದ್ರಿಂದ ಏನು ಭಯ ಅಂತ ಅನಿಸೋದಿಲ್ಲ. ನಮ್ಮದು ಬಾವಿಗೆ ಈ ಥರ ಮುಚ್ಚಳಿಗೆ ಅಂತ ಇದೆ, ಮುಚ್ತೀವಿ ನಾವು. ಏನೊಂದು ಅಂತಾರೆ, ಕ್ಯಾಪ್ ಇದೆ, ಅದಕ್ಕೆ ಸ್ಟೀಲಿಂದ ಮಾಡಿ ಹಾಕ್ಸಿದ್ದೀವಿ ನಾವು. ಯಾಕಂದರೆ ಬಾಗಿಲು ಹತ್ತಿರ ಬಾವಿ ಇರೋದ್ರಿಂದ ಬಾವಿನ ಮುಚ್ಚೇ ಇಡ್ತೀವಿ ನಾವು, ಯಾವತ್ತೂ ಓಪನ್ ಮಾಡಿ ಇಡೋದಿಲ್ಲ. ನಾವು ಈ ಮನೆ ಮಾಡಿದಾಗ ಮಕ್ಕಳೆಲ್ಲ ಚಿಕ್ಕವರಿದ್ದರು, ಹಾಗಾಗಿ ಆವಾಗಲೇ ನಾವು ಅದಕ್ಕೆ ಮುಚ್ಚೋದನ್ನು ಮಾಡಿದ್ದೀವಿ. ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲವರು ಮನೆ ಹತ್ತಿರ ಬಾವಿ ಇರೋದ್ರಿಂದ ಈಗೆಲ್ಲ ಈ ಥರ ಕಂಪಲ್ಸರಿಯಾಗಿ ಮುಚ್ಚೋದನ್ನು ಮಾಡಿರ್ತಾರೆ. ಕೆಲವರಷ್ಟೇ ಮಾಡಿರೋದಿಲ್ಲ, ಆದರೆ 90% ಜನ ಮಾಡೇ ಇರ್ತಾರೆ ಈ ಥರ ಮುಚ್ಚೋದನ್ನು. ಈಗ ನೋಡಿ ನಾನು ಕುಡಿಯೋ ನೀರನ್ನು ತುಂಬ್ಕೊಳ್ತಾ ಇದ್ದೀನಿ. ಮಕ್ಕಳಿರೋ ಮನೆ ಕಡೆಗೆಲ್ಲ ಈ ರೀತಿ ಮಾಡೋದ್ರಿಂದ ಸೇಫ್ಟಿ ಪರ್ಪಸ್ ಆಗಿ ತುಂಬ ಒಳ್ಳೇದಂತಲೇ ಹೇಳ್ತೀನಿ. ಯಾರಾದರೂ ನೀವು ಮಾಡಿಲ್ಲ ಅಂದರೆ ನಿಮಗೇನಾದರೂ ಈ ಥರ ಮಾಡಿಸ್ಕೊಳ್ಬೋದು ನೀವು. ಮಕ್ಕಳಿರೋ ಮನೆ ಕಡೆಗಂತೂ ಮಾಡಲೇಬೇಕು. ಈಗ ಕುಡಿಯೋ ನೀರೆಲ್ಲ ತುಂಬಿಕೊಂಡಾಯಿತು. ಈಗ ಅವನು 4 ಗಂಟೆಗೆ ಎದ್ದಿರ್ತಾನೆ. ಅವನು ಸಹ 4 ಗಂಟೆಗೆ ಎದ್ದು ಅವನ ದಿನಚರಿಯನ್ನು ಮುಗಿಸ್ಕೊಂಡು ಅವನು 5 ಗಂಟೆ 4:45 5 ಗಂಟೆಗೆಲ್ಲ ಜಿಮ್ಮಿಗೆ ಹೋಗ್ತಾನೆ.
ಹಾಗಾಗಿ ಅವನಿಗೆ ಬಿಸಿ ನೀರನ್ನು ಫಿಲ್ ಮಾಡಿಕೊಡ್ತಾ ಇದ್ದೆ. ತುಂಬ ಬಿಸಿ ಹಾಕಿದ್ರೆ ಬಾಟ್ಲ್ ಏನಾದರೂ ವಾಸನೆ ಬರುತ್ತಲ್ಲ, ಸ್ಮೆಲ್ ಬರುತ್ತಲ್ಲ, ಹಾಗಾಗಿ ಕೇಳ್ತಾ ಇದ್ದೆ ಅವನಿಗೆ ಸ್ವಲ್ಪ ಬಿಸಿ ಅಂದರೆ ನೈಟ್ ಕಾಯಿಸಿರೋ ನೀರಿದ್ರೆ ಹಾಕಲ ಅಂತ. ಬೇಡ ಅಂತ ಇದ್ದವನು. ಫುಲ್ಲು ಬಿಸಿ ಬಿಸಿ ನೀರು ತುಂಬಿಕೊಡು, ಯಾಕಂದರೆ ತುಂಬ ಚಳಿ, ಹೊರಗಡೆ ಹೋಗ್ಲಿಕ್ಕಾಗೋದಿಲ್ಲ, ಅಷ್ಟು ಚಳಿ ಅಂತ ಇದ್ದ. ಹಾಗಾಗಿ ಅವನಿಗೆ ಬಿಸಿ ನೀರನ್ನು ತುಂಬಿಕೊಟ್ಟೆ. ಅವನೀಗ ಜಿಮ್ಮಿಗೆ ಹೋದ. ಆನಂತರ ನಾನು ಅಡುಗೆಗೆ ಏನೆಲ್ಲ ಬೇಕಲ್ಲ ಅದೆಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅಂದರೆ ಅವತ್ತೊಂದು ದಿನ ಅವನು ಚಿಕ್ಕವನಿಗೆ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಇತ್ತು. ಅಲ್ಲಿಗೆ ಅವನು ಎಗ್ ರೈಸ್ ಬೇಕಂತ ಹೇಳ್ತಾ ಇದ್ದ. ಹಾಗಾಗಿ ಅವನಿಗೆ ಎಗ್ ರೈಸ್ ಮಾಡಲಿಕ್ಕೆಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿದ್ದೆ. ರೈಸ್ ಮಾಡಿ, ತರಕಾರಿ ಎಲ್ಲ ಕಟ್ ಮಾಡಿ ಎಲ್ಲ ರೆಡಿ ಇಟ್ಕೊಂಡಿದ್ದೆ. ಆನಂತರ ನಾನು ಬಿಸಿ ಬಿಸಿಯಾಗಿ ಅವ್ರು ಹೋಗೋ ಟೈಮಿಗೆ ಮಾಡಿಕೊಡ್ತೀನಿ. ಏನು ಬೇಕೆಲ್ಲ ಮೊದಲಿಗೆ ರೆಡಿ ಮಾಡಿಟ್ಟಿರ್ತೀನಿ, ಏನನ್ನು ಮಾಡಿಟ್ಟಿರೋದಿಲ್ಲ. ನೋಡಿ, ಈ ತರಕಾರಿ ಎಲ್ಲ ಕಟ್ ಮಾಡಿ ಡೈರೆಕ್ಟ್ ನಾವು ನೆಲದ ಮೇಲೆ ಹಾಕಿದ್ರೆ ಅದು ಮತ್ತೆ ನಮಗೆ ಅದು ಕೆಲಸ ಜಾಸ್ತಿ ಆಗುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ, ಯಾವಾಗೂ ತರಕಾರಿ ಎಲ್ಲ ಕಟ್ ಮಾಡುವಾಗ ಯಾವುದಾದ್ರೂ ಒಂದು ಪಾತ್ರೆನಾದರೂ ಇದು ಈ ಥರ ಡಸ್ಟ್‌ಬಿನ್ ಏನಾದರೂ ಇಟ್ಕೊಂಡಿರ್ತೀನಿ. ತಿರ್ಗಾ ನಾನು ಒಂದು ದಿನವೂ ನಾನು ತರಕಾರಿ ಕಟ್ ಮಾಡಿ ನೆಲದ ಮೇಲೆ ಹೊದಾಕೋದೇ ಇಲ್ಲ. ಒಂದೇ ಬೇಕಾದರೆ ಕಟ್ ಮಾಡಿದ್ರು ನಾನು ಸೈಡಲ್ಲೇ ಎತ್ತಿಡ್ತೀನಿ. ಇಲ್ಲಾಂದರೆ ಸಿಂಕ್ ಹತ್ರನೇ ಕ್ಲೀನ್ ಮಾಡ್ಕೊಂಡು ಬಂದುಬಿಟ್ಟು ಕೆಳಗಡೆ ಕೂತ್ಕೊಂಡು ಕಟ್ ಮಾಡ್ತೀನಿ. ಯಾಕಂದರೆ ನೆಲದ ಮೇಲೆಲ್ಲ ನಾವು ಕಟ್ ಮಾಡಿ ಹೊತ್ತಾಕೊಂಡು ಆಮೇಲೆ ಮತ್ತೆ ಕ್ಲೀನ್ ಮಾಡೋದು ಅದೇ ಒಂದು ಕೆಲಸ ಆಗಿಬಿಡುತ್ತೆ. ನಾನು ಯಾವತ್ತೂ ಆ ರೀತಿ ಮಾಡ್ಕೊಳ್ಳೋದಿಲ್ಲ. ನಾನು ಮಾಡೋದು ಹೀಗೆ, ಏನಾದರೂ ಒಂದು ಇಟ್ಕೊಳ್ತೀನಿ ಅಥವಾ ಸಿಂಕಲ್ಲೇ ನಿಂತ್ಕೊಂಡು ಕ್ಲೀನ್ ಮಾಡ್ಕೊಂಬಂದು ತೊಳ್ಕೊಂಡು ಬಂದು ಕಟ್ ಮಾಡಿಬಿಡ್ತೀನಿ. ಈಗೆಲ್ಲ ಕೂತ್ಕೊಂಡು ಸ್ವಲ್ಪ ಜಾಸ್ತಿ ತರಕಾರಿ ತಂದೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆನಂತರ ಹೋಗಿ ಎಲ್ಲ ತೊಳ್ಕೊಂಡು ಬಂದು ಕಟ್ ಮಾಡ್ತೀನಿ. ಇದು ಬೀನ್ಸ್, ಕ್ಯಾರೆಟ್, ಈರುಳ್ಳಿ, ಪ್ರತಿಯೊಂದು ಏನೆಲ್ಲ ಬೇಕು ನೋಡಿ ನಮಗೆ ಎಲ್ಲವನ್ನು ಒಂದು ಸಲ ಕ್ಲೀನ್ ಮಾಡಿ ತೊಳ್ಕೊಂಡು ಬಂದು ಕಟ್ ಮಾಡ್ಕೊಂಡ್ಬಿಟ್ರೆ ನೋಡಿ ಅದನ್ನು ವೇಸ್ಟ್ ಒಂದು ಕೆಳಗಡೆ ಬೀಳೋದೇ ಇಲ್ಲ. ಮನೆ ಕ್ಲೀನ್ ಮಾಡಿದ್ರು ಸಹ ನಮಗೇನು ಗಲೀಜು ಅಂತ ಅನಿಸೋದಿಲ್ಲ. ನೋಡಿ, ಚಿಕ್ಕವನು ಬಂದು ಮೊಬೈಲ್ ತೊಗೊಂಡ್ಬಿಟ್ಟ. ಅವನಿಗೆ ಸ್ಪೋರ್ಟ್ಸ್ ಡೇ ಇತ್ತಂದೆ. ಹಾಗೆ ನನಗೆ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಎಲ್ಲ ಅವನು ಮೊಬೈಲ್ ತೊಗೊಂಡಿದ್ದು ಅದೆಲ್ಲ ಅಡುಗೆ ಎಲ್ಲ ಮಾಡಿಕೊಂಡೆ ನಾನು. ಮತ್ತು ವಿಡಿಯೋ ಕಂಟಿನ್ಯೂ ಮಾಡಿಲ್ಲ. ನೋಡಿ, ಮಕ್ಕಳೆಲ್ಲ ತಿಂಡಿ ತಿಂದು ಅವರು ಸ್ಕೂಲಿಗೆ ಹೋಗಾಯಿತು. ಈ ರೀತಿ ಆಗಿದೆ ಈಗ ಕಿಚನ್. ಅವರಿಗೆಲ್ಲ ಕೊಟ್ಟು ಕಳಿಸಿದ ನಂತರ ಈಗ ಸಾರು ಮತ್ತು ಪಲ್ಯ ಮಾಡ್ತಾ ಇದ್ದೀನಿ. ಅವ್ರಿಗೆ ಬೇಕಾದಷ್ಟು ದೋಸೆ ಎಲ್ಲ ಹಾಕಿ ಕೊಟ್ಟೆ. ಅವರು ದೋಸೆ ತಿನ್ಕೊಂಡು ಹೋದರು. ಅವತ್ತೊಂದು ದಿವಸ ನಾನು ರವಾ ಸೆಟ್ ದೋಸೆ ಮಾಡಿದ್ದೆ, ತುಂಬ ಚೆನ್ನಾಗಾಗಿತ್ತು. ಹಾಗೆ ಅವನಿಗೆ ಎಗ್ ರೈಸ್ ಸಹ ಮಾಡಿ ಕೊಟ್ಟಿದ್ದೆ. ಎಲ್ಲ ಆಗಿ ಅವರೆಲ್ಲ ಸ್ಕೂಲ್ಗೆ ಹೋಗಾಯಿತು. ಈಗ ನಂದು ಸ್ನಾನ ಎಲ್ಲ ಆಯಿತು. ದೇವ್ರ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ನಾನ ಮಾಡ್ಕೊಂಡು ಬಂದೆ ನಾನು. ಇವಾಗ ದೇವ್ರ ಪೂಜೆ ಮಾಡ್ಕೊಳ್ತೀನಿ. ದೇವ್ರ ಪೂಜೆ ಅಂದರೆ ನಾನು ಮಾಡೋದಿಲ್ಲ, ರೆಡಿ ಮಾಡಿ ಕೊಡ್ತೀನಿ. ಮನೆಯವರು ದೇವ್ರ ಪೂಜೆನೂ ಮಾಡ್ತಾರೆ. ನೋಡಿ, ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಟು ಬಂದು ಧೂಪ ಹಾಕ್ತೀನಿ. ನಾನು ದಿನಾಲೂ ಬೆಳಿಗ್ಗೆಯೇ ಧೂಪ ಹಾಕೋದು. ಯಾಕಂದರೆ ನಾನು ಬೆಳಿಗ್ಗೆಯೇ ಬಾಯ್ಲ್ಡ್ ರೈಸ್ ಮಾಡೋದ್ರಿಂದ ಆವಾಗ ಬೆಂಕಿ ಮಾಡಿರ್ತೀನಿ. ಆವಾಗ ಅದೇ ಕೆಂಡದಲ್ಲಿ ನಾನು ಬೆಳಗಿನ ಟೈಮೇ ಧೂಪನ ಹಾಕ್ಕೊಳ್ತೀನಿ. ಪ್ರತಿ ರೂಮಿಗೆಲ್ಲ ಹಾಕ್ಕೊಳ್ತೀನಿ. ಸಾಯಂಕಾಲಕ್ಕೆ ನಾನು ಬೆಂಕಿ ಮಾಡೋದಿಲ್ಲ, ಹಾಗಾಗಿ ನಾನು ಸಾಯಂಕಾಲಕ್ಕೆ ಧೂಪ ಹಾಕೋದಿಲ್ಲ. ನಿಮಗೇನಾದರೂ ಸಾಯಂಕಾಲಕ್ಕೆ ಬೆಂಕಿ ಮಾಡ್ತೀರಾ ನೀವು, ಇರ್ತದೆ ಧೂಪ ಅನ್ನೋಂಗಿದ್ರೆ ಸಾಯಂಕಾಲಕ್ಕೆ ಹಾಕಿದರೆ ಒಳ್ಳೆಯದು. ಆದರೆ ನನಗೆ ಸಾಯಂಕಾಲಕ್ಕೆ ನಾನು ಬೆಂಕಿ ಮಾಡೋದಿಲ್ಲ ಅಂದ್ಕೊಂಡು ನಾನು ಯಾವಾಗಲೂ ಬೆಳಗ್ಗೆಯೇ ಹಾಕಿಬಿಡ್ತೀನಿ ಧೂಪನ. ಮತ್ತು ಸಾಯಂಕಾಲ ಮಾಡೋದಿಲ್ಲ. ಯಾವಾಗಾದರೂ ಸಾಯಂಕಾಲಕ್ಕೆ ಮಾಡಿದ್ರೆ ಅವತ್ತೊಂದು ದಿನ 2 ಟೈಮು ಸಹ ಹಾಕ್ತೀನಿ. ಆಲ್ಮೋಸ್ಟ್ ನಾನು ಬೆಳಗಿನ ಟೈಮೇ ಧೂಪ ಎಲ್ಲ ಹಾಕಿ ಮುಗಿಸ್ಬಿಡ್ತೀನಿ. ಪ್ರತಿದಿನ ಹೀಗೆ ಇರುತ್ತೆ ನಂದು. ಯಾವತ್ತಾದರೂ ನಾನು ಬೆಳಗ್ಗೆಯೇ ವೈಟ್ ರೈಸ್ ಮಾಡಿ ಅಂದರೆ ಅವತ್ತಿನ ದಿವಸ ನಾನು ಧೂಪ ಹಾಕೋದನ್ನು ಸ್ಕಿಪ್ ಮಾಡಿರ್ತೀನಿ ಅಷ್ಟೇ. ಈಗ ನೋಡಿ, ಮನೆಯಲ್ಲೆಲ್ಲ ಧೂಪ ಹಾಕಿಬಿಟ್ಟು ಬಂದ ನಂತರ ನಾನು ಆಮೇಲೆ ನನ್ನ ಶಾಪಿಗೂ ಸಹ ನಾನು ಧೂಪ ಹಾಕ್ಬಿಟ್ಟು ಹೋಗ್ತೀನಿ. ಪ್ರತಿಯೊಂದು ಕಡೆಗೂ ಹಾಕ್ತೀನಿ ನಾನು, ಶಾಪ್ ಹತ್ರ, ಮನೆ ಹತ್ತಿರ, ಮತ್ತು ಬಾವಿಗೆ, ಪ್ರತಿಯೊಂದು ಕಡೆಯೂ ತುಳಸಿ, ನಮ್ಮ ಗಾಡಿ ಎಲ್ಲ ಕಡೆಗೂ ಹಾಕ್ತೀನಿ ನಾನು. ಗಾಡಿ ಇದ್ದಲ್ಲೂ ಸಹ ಹಾಕ್ತೀನಿ. ಎಲ್ಲ ದೇವ್ರ ಪೂಜೆ ಧೂಪ ಎಲ್ಲ ಹಾಕಾಯಿತು. ಕಿಚನ್ ಎಲ್ಲ ಕ್ಲೀನ್ ಮಾಡಾಯಿತು. ಮಕ್ಕಳೆಲ್ಲ ತಿನ್ಕೊಂಡು ಹೋಗಿದ್ರು. ಈಗೆಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿ ನಂದು ತಿಂಡಿ ಸಹ ಆಯಿತು. ಈಗ ಫುಲ್ ಎಲ್ಲ ಮನೆ ಕೆಲಸ ಮುಗೀತು. ಈಗ ಮನೆಯಲ್ಲೆಲ್ಲ ಕೆಲಸ ಮುಗೀತು. ಈಗ ನಾನು ಬಟ್ಟೆ ಹೊಲಿಲಿಕ್ಕೆ ಕೊಡ್ತೀನಿ. ಈಗ ಟೈಮ್ ಬಂದುಬಿಟ್ಟು 10:30 ಇವತ್ತು ಸ್ವಲ್ಪ ಲೇಟ್ ಆಯಿತು. ಅಂದರೆ ನನ್ನ ಫ್ರೆಂಡ್ ಸ್ವಲ್ಪ ಮಾತಾಡಿಸ್ಲು ನನಗೆ ಕೆಲಸ ಮಾಡ್ತಿರುವಾಗ, ಹಾಗಾಗಿ ಲೇಟ್ ಆಯಿತು. ಈಗ 10:30 ಈಗ ಬಟ್ಟೆ ಹೊಲಿಲಿಕ್ಕೆ ಹೋಗ್ತೀನಿ. ಇಲ್ಲಿ ಮನೆಯಲ್ಲೇ, ಆದರೆ ಮನೆಯಿಂದ ಆಚೆ ಕೂತ್ಕೊಳ್ತೀನಿ ನಾನು. ಹೊರಗಡೆ ದನ ತಿಂತಾಯಿತ್ತು. ನನಗೆ ಎಂಥ ಸೌಂಡ್ ಅಂತ ನಾನು ನೋಡ್ತಾ ಇದ್ದೆ. ಹೊರಗಡೆ ದನ ಬಂದಿತ್ತು. ನಮ್ಮ ಸೈಟಿಂದ ಆ ಕಡೆ ಖಾಲಿ ಇದೆ, ಅಲ್ಲಿ ದನ ಬಂದು ತಿಂತಾಯಿತ್ತು. ನನಗೆ ಸೌಂಡ್ ಕೇಳ್ದಂಗೆ ಆಯಿತು. ಏನು ಸೌಂಡ್ ಅದು ಥರ ಆಯ್ತಲ್ಲ ಅಂತ ಹೊರಗಡೆ ನೋಡಿದ್ರೆ ಇವತ್ತು ಬಂಗಡೆ ಸಾರು, ಆಮೇಲೆ ಮೆಂತ್ಯ ಸೊಪ್ಪಿನ ಪಲ್ಯ. ನನಗೆ ಫ್ರೈಡೇ ಸ್ವಲ್ಪ ರಸಮ್ಮು ಮತ್ತು ನನಗೆ ಪಲ್ಯ ಅಷ್ಟೇ, ಮೆಂತ್ಯ ಸೊಪ್ಪಿನ ಪಲ್ಯ. ಅವ್ರಿಗೆ ಬಂಗಡೆ ಸಾರು, ಫ್ರೈ ಏನು ಮಾಡಿಲ್ಲ. ಫ್ರೈ ಸಾಯಂಕಾಲ ಮಾಡ್ತೀನಿ, ಬಂಗಡೆ ಫ್ರೈ ಅವರಿಗೆ. ಶಾಪೆಲ್ಲ ಓಪನ್ ಮಾಡಿದ್ದೀನಿ. ಅಂದರೆ ನಾನು ಬೆಳಿಗ್ಗೆ ದೇವ್ರ ಪೂಜೆ ಮಾಡುವಾಗಲೇ ಅಲ್ಲೂ ಹೋಗಿ ದೇವರಿಗೆ ಹೂವು ಹಾಕ್ಬಿಟ್ಟು ಧೂಪ ಎಲ್ಲ ಹಾಕಿ ಬರ್ತೀನಿ. ಅಲ್ಲೂ ಸ್ಟಾರ್ಟ್ ಮಾಡಿಬಿಟ್ಟು
ಈಗ ಬಟ್ಟೆ ಹೊಲಿಲಿಕ್ಕೆ ಹೋಗ್ತಾ ಇದ್ದೀನಿ. ಬಂದಿಲ್ಲ ಅವಳಿನ್ನು, ಬರ್ತಾಳೆ. ಇವಾಗ ಫೋನ್ ಮಾಡಿದ್ಲು, ಸ್ವಲ್ಪ ಲೇಟ್ ಆಗ್ತದೆ ಅಂತ ಹೇಳಿ ಫೋನ್ ಮಾಡಿದ್ಲು ನನಗೆ. ಸ್ವಲ್ಪ ನಾನು ಬೆಳಿಗ್ಗೆ ಅಷ್ಟೊತ್ತಿಗೆ ಗಿಡಕ್ಕೆಲ್ಲ ನೀರು ಹಾಕಿ ಬೆಳಗ್ಗೆ ಮುಗಿಸ್ಬಿಡ್ತೀನಿ. ಯಾಕಂದರೆ ಮತ್ತು ನನಗೆ ತಿರ್ಗಿ ಸಾಯಂಕಾಲ ಗಂಟ ಬಟ್ಟೆ ಹೊಲಿತಾ ಇದ್ದರೆ ಬೆಳಗ್ಗೆನೂ ನಾನು ಒಂದು 10 ಗಂಟೆ 10:30 ಶುರು ಮಾಡಿ 1 ಗಂಟೆ ತನಕ ಬಟ್ಟೆ ಹೊಲಿತೀನಿ. ಆನಂತರ ಊಟ ಮಾಡಿ ಒಂದು 10 ನಿಮಿಷ ಕುಳ್ತೀನಿ. ಒಂದ್ಸಲ ಕುಳ್ಳೋದು ಇಲ್ಲ, ತಿರ್ಗಿ ಬಟ್ಟೆನೇ ಹೊಲಿಲಿಕ್ಕೆ ಕೂತ್ಕೊಳ್ತೀನಿ. 5 ಗಂಟೆ 5:30 ತನಕ ಹೊಲಿತೀನಿ. ಆಯ್ತು, ಅದ್ರ ನಂತರ ಮತ್ತೆ ತಿರ್ಗಿ ಮನೇಲಿ ಅಡುಗೆ ಮಾಡಲಿಕ್ಕೆ ಸರಿಯಾಗುತ್ತೆ. ನನಗೆ ಮಕ್ಕಳು ಬಂದ ನಂತರ ಮತ್ತು ನಾನು ಬಟ್ಟೆ ಹೊಲಿಯೋದು ಕಡಿಮೆ. ಕೆಲವೊಂದು ಟೈಮ್ 6 ಗಂಟೆ 6:30 ತನಕ ಹೊಲಿತೀನಿ ಅರ್ಜೆಂಟ್ ಇದ್ದರೆ. ಇಲ್ಲ ಅಂದರೆ ನೋಡಿ, ಇವಾಗ ಶಾಪಿಗೆ ಬಂದು ಈಗ ಶಾಪಲ್ಲಿ ಏನೆಲ್ಲ ಅಂದರೆ ನಿನ್ನೆ ಎಷ್ಟಾಗಿತ್ತು ನೋಡಿ ಅದೆಲ್ಲ ನೋಡಿಕೊಂಡು ಇವಾಗ ಕಂಟಿನ್ಯೂ. ನಿನ್ನೆ ನಾನು ಬಟ್ಟೆ ಹೊಲಿತಿರುವಾಗಲೇ ಕರೆಂಟ್ ಹೋಗಿಬಿಟ್ಟಿತ್ತು. ಲಾಸ್ಟ್ ಫೈನಲ್ ಫಿನಿಷಿಂಗಲ್ಲಿರುವಾಗಲೇ ಕರೆಂಟ್ ಹೋಗಿಬಿಟ್ಟಿತ್ತು. ಆನಂತರ ಮತ್ತು ಸಂಜೆ ಬೇರೆ ಆಗಿಬಿಟ್ಟಿತ್ತು ಅಂದ್ಕೊಂಡು ನಾನೇನು ಮಾಡಿದೆ, ಅಲ್ಲಿಗೆ ಬಿಟ್ಟು ಅದನ್ನು ಈಗ ಫುಲ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಅತ್ತಿಗೆಯರೆಲ್ಲ ಬಂದಿದ್ದರು, ಅವರಿಬ್ಬರು ಬಂದಿದ್ದರು. ಹಾಗೆ ಈ ಅತ್ತಿಗೆ ಯಾವಾಗೂ ಬರ್ತಾಳೆ, ಸ್ಟಿಚಿಂಗ್ ಮಾಡ್ತಾಳೆ. ಅವಳು ಬಟ್ಟೆ ಸ್ಟಿಚ್ ಮಾಡ್ತಾ ಇದ್ಲು. ಹಾಗೆ ಅವರು ಆವತ್ತೊಂದು ದಿನ ಮಧ್ಯಾಹ್ನದಲ್ಲಿ ಅದು ಮುಗಿಸ್ಕೊಂಡು ಮನೆಗೆ ಹೋದೆ. ಅದು ಫ್ರೂಟ್ಸ್ ಎಲ್ಲ ತಂದಿದ್ದರು, ಹಾಗೆ ಎಲ್ಲ ಎತ್ತಿಟ್ಕೊಂಡೆ. ಹಾಗೆ ಸ್ವಲ್ಪ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಫ್ರೂಟ್ಸನ್ನೆಲ್ಲ ಎತ್ತಿಟ್ಟು ತುಂಬ ಚೆನ್ನಾಗಿತ್ತು. ಫ್ರೂಟ್ಸು ಫ್ರೆಶ್ ಆಗಿತ್ತು ನೋಡಿ, ತುಂಬಾ ಚೆನ್ನಾಗಿತ್ತು. ಈ ಹಣ್ಣು ಒಂದು ಬೊಗರೆ ಹಣ್ಣು ಅಂತ ಹೇಳ್ತೀವಿ ನಮ್ಮ ಕಡೆಗೆ, ಇದನ್ನು ತುಂಬ ಟೇಸ್ಟಿಯಾಗಿತ್ತಿದು. ಹಾಗೆ ಆರೆಂಜ್, ದಾಳಿಂಬೆ, ಆನಂತರ ಪೇರ್ಲೆ ಹಣ್ಣು ಇಷ್ಟನ್ನು ತಂದಿದ್ದರು. ಆನಂತರ ಇಲ್ಲಿ ನಾನು ನೆಕ್ಸ್ಟ್ ಮಧ್ಯಾಹ್ನಕ್ಕೆ ಮತ್ತೆ ಕಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ವಿಡಿಯೋನ ಇದರಲ್ಲಿ ಅಪ್ಲೋಡ್ ಮಾಡಿಲ್ಲ. ಜಸ್ಟ್ ಕಟಿಂಗ್ ವಿಡಿಯೋನಷ್ಟೇ ಅಪ್ಲೋಡ್ ಮಾಡಿದ್ದೀನಿ. ಇದು 28 ಸೈಜ್, 28 30 ಆ ಸೈಜಿನ ಬ್ಲೌಸ್. ಇದು ತುಂಬ ಸಣ್ಣ ಅಳತೆ ಬ್ಲೌಸು. ಇದನ್ನು ಮೆಜರ್ಮೆಂಟ್ ಕೊಟ್ಟಿದ್ರು ಇವರು. ಮೆಜರ್ಮೆಂಟನ್ನು ಅಳತೆ ತೊಗೊಳ್ತಾ ಇದ್ದೀನಿ. ಯಾವ ರೀತಿ ಅಳತೆ ತಗೊಂಡು ಕಟ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ. ನೋಡಿ, ಬ್ಲೌಸ್ನಲ್ಲಿ ಯಾವ್ಯಾವ ಅಳತೆನ ತೆಗೆದುಕೊಳ್ಬೇಕು ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ. ನಿಮಗೇನಾದರೂ ಸಪ್ರೇಟಾಗಿ ಕಟಿಂಗ್ ಅಥವಾ ಸ್ಟಿಚಿಂಗ್ ವಿಡಿಯೋ ಬೇಕು ಅಂದರೂ ಸಹ ಕಮೆಂಟ್ ಮಾಡಿ. ಅದನ್ನೇ ಬೇಕು ಅಂದರೆ ಸಪ್ರೇಟಾಗಿ ಮಾಡಾಕ್ತೀನಿ. ಇಲ್ಲಾಂದರೆ ವಿಡಿಯೋದಲ್ಲಿ ದಿನ ಒಂದು ಬ್ಲೌಸ್ನ ಕಟಿಂಗ್ ಅಥವಾ ಸ್ಟಿಚಿಂಗ್ ಯಾವುದಾದ್ರೂ ಒಂದಿರುತ್ತೆ ಇನ್ನು ಮುಂದೆ. ಆ ರೀತಿ ಅದೇ ಥರ ಇರುವ ಥರ ನೋಡ್ಕೊಳ್ತೀನಿ. ಇವತ್ತಿಲ್ಲಿ ನಾನು 28 ಮತ್ತು 28ರಿಂದ 30 ಸೈಜ್ ಬ್ಲೌಸ್ ಬರುತ್ತಲ್ಲ, ಆ ಅಳತೆಯ ಬ್ಲೌಸನ್ನು ಕಟ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ವೀಕ್ ಇದ್ರು ಇವರು. ಆ ಅಳತೆ ಬ್ಲೌಸನ್ನು ಕಟ್ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ 1.5 ಆಗಷ್ಟು ಇಟ್ಕೊಳ್ತಾ ಇದ್ದೀನಿ. ಹಾಗೆ 3 ಇಂಚು ಶೋಲ್ಡ್ರನ್ನು ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ 1/2 ಇಂಚು ಬಿಟ್ಕೊಳ್ಬೇಕು ಮಡ್ಸು ಹೊಲಿಲಿಕ್ಕೋಸ್ಕರ. ಅಂದರೆ ಇವರಿಗೆ ಬಾಡಿ ಬ್ಲೌಸ್ ಕರೆಕ್ಟ್ ಆಗ್ತಿದೆ ಅಂತ ಹೇಳ್ತಿದ್ರಲ್ಲ, ಹಾಗಾಗಿ ಅದೇ ಅಳತೆಗೆ ಇಟ್ಕೊಂಡು ಕಟ್ ಮಾಡ್ತಾ ಇದ್ದೀನಿ ನಾನು. ಆರ್ಮೋಲ್ ಬಂದುಬಿಟ್ಟು 7 ಇಂಚು ಬರಬೇಕು ರೆಡಿ. ಅದೇ ಥರ ಅದು ಬರೋ ಥರ ನಾವು ನೋಡಿಕೊಂಡು ಮಾರ್ಕಿಂಗನ್ನು ಮಾಡ್ಕೊಳ್ಬೇಕಾಗತ್ತೆ. ಒಂದು ಸಲ ಅಲ್ಲ 2 ಸಲ ನೀವು ಪದೇ ಪದೇ ಚೆಕ್ ಮಾಡಿ ನೋಡ್ಕೊಳ್ಬೇಕು. ಕಟಿಂಗ್ ಮಾಡುವಾಗ ನೋಡ್ಕೊಳ್ಬೇಕು. ಇಲ್ಲಿ ಒಂದೊಮ್ಮೆ ಮೇಲ್ಗಡೆಯಿಂದ ಸರಿ ಇದ್ದರೂ ಕೆಳಗಡೆಯಿಂದ ಸರಿ ಇರೋದಿಲ್ಲ. 8 ಕಾಣಿಸ್ತಾ ಇದೆ ನೋಡಿ, ಇದು 30 ಸೈಜ್ ಬ್ಲೌಸ್ ತೋರಿಸ್ತಾ ಇದೆ. 8 ಇಂಚಿಗೆ ಇಟ್ಕೊಂಡು ಕಟ್ ಮಾಡಿದ್ದೀನಿ ನೋಡಿ. ಆರ್ಮೋಲನ್ನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ, ಕರೆಕ್ಟಾಗಿ ಬಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಕರೆಕ್ಟಾಗಿ ಬರ್ತಾ ಇದೆ. ನೀವು ಯಾವುದೇ ಬ್ಲೌಸನ್ನು ಆರ್ಮೋಲನ್ನು ಇಟ್ಟರು ಇದೇ ಥರ ಇಟ್ಕೊಳ್ಬೇಕು. ಆನಂತರ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ವೇಸ್ಟ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ಆನಂತರ ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ಎಕ್ಸ್ಟ್ರಾ ಸೇರಿಸ್ಕೊಂಡು ಡಾಟ್ಗೋಸ್ಕರ, ಆನಂತರ 2 ಇಂಚು ಎಕ್ಸ್ಟ್ರಾ ಫಿಟ್ಟಿಂಗಿಗೋಸ್ಕರ ಈ ರೀತಿ ಸೇರಿಸ್ಕೊಂಡು ಕಟ್ ಮಾಡಬೇಕಾಗತ್ತೆ. ಆನಂತರ ನೆಕ್ ನೋಡಿ, ಸಿಂಪಲಾಗಿ ನೆಕ್ ಕಟ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಇವ್ರು ಯಾವುದು ನೆಕ್ ಅಂತ ಹೇಳಿರಲಿಲ್ಲ, ನಾನೇ ಒಂದು ಸಿಂಪಲಾಗಿ ಈ ರೀತಿ ಶೇಪಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ ಅಷ್ಟೇ. ಸುಮ್ಮನೆ ಸಿಂಪಲಾಗಿ ಒಂಥರ ಪಾಟ್ ಶೇಪಲ್ಲಿ ಬರಲಿ ಅಂತ ಈ ಥರ ಮಾಡ್ತಾ ಇದ್ದೀನಿ ಅಷ್ಟೇ. ಇಷ್ಟೇ ಇದು ಕಟ್ಟಿಂಗು. ಇದು ಬ್ಯಾಕ್ ಕಟ್ಟಿಂಗ್ ಆಯಿತು. ಈಗ ಕಟ್ ಮಾಡಿ ತೆಗೆದ್ರೆ ಆಯಿತು. ಶೇಪ್ ನೀಟ್ ಬರಲಿ ಅಂತ ಈ ರೀತಿ ಕೊಡ್ತಾಯಿದ್ದೀನಿ. ಈಗ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಸಹ ಒತ್ತಿರಿ. ವಿಡಿಯೋ ನೋಡುವುದರ ಮೂಲಕ ನನಗೆ ಸಪೋರ್ಟ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ನೀವು ಲೈಕ್ ಕೊಡೋದ್ರ ಮೂಲಕ ನಮ್ಮ ವಿಡಿಯೋ ನೆಕ್ಸ್ಟ್ ಹೋಗಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಒಂದು ಲೈಕ್ ಕೊಡಿರಿ. ಸಬ್ಸ್ಕ್ರೈಬ್ ಮಾಡಿದವ್ರು ಯಾರು ವಿಡಿಯೋ ನೋಡ್ತಾ ಇಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ. ಆನಂತರ ಇವ್ರದ್ದು ಫ್ರಂಟು ಪ್ರಿನ್ಸಸ್ ಕಟ್ಟಿತ್ತು, ಹಾಗಾಗಿ ಅದನ್ನು ಸಹ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಡಾಟ್ ಪಾಯಿಂಟ್ ಎಷ್ಟಕ್ಕೆ ಇಡಬೇಕು ಅದನ್ನೆಲ್ಲ
ಸರಿಯಾಗಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ ಡೀಟೇಲ್ ಆಗಬೇಕು ಅಂದರೆ ಕಮೆಂಟ್ ಮಾಡಿದರೆ ನಿಧಾನವಾಗಿ ಡೀಟೇಲ್ ಆಗಿ ತೋರಿಸ್ತೀನಿ. ಈಗ ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿಟ್ಟು ತೋರಿಸ್ತಾ ಇದ್ದೀನಿ. ಆನಂತರ ಅವರಿಗೆ ಫ್ರಂಟ್ ಎಷ್ಟು ಬೇಕು ನೋಡಿ ಅಷ್ಟು ಇಟ್ಟುಕೊಂಡು ಹಿಂಬದಿಗೂ 14 ಇಂಚು ಉದ್ದ ಇತ್ತು, ಮುಂದುಗಡೆನೂ ಸಹ 14 ಇಂಚನ್ನು ಉದ್ದ ತೆಗೆದುಕೊಳ್ತಾ ಇದ್ದೀನಿ. ಇಲ್ಲಿ 5 ಗಡೆ ಆರ್ಮ್ ಹೋಲಲ್ಲಿ 5 ಇಂಚು ಡೌನಿಂಗನ್ನು ತೆಗೆದುಕೊಂಡಿದ್ದೀನಿ. ಆನಂತರ ಫ್ರಂಟಲ್ಲಿ 6 ಇಂಚು ಡೌನಿಂಗು. ಆನಂತರ ಈ ರೀತಿ ಒಂದು ಶೇಪನ್ನು ಹಾಕ್ಕೊಳ್ತಿದ್ದೀನಿ. ನೀಟಾಗಿ ಶೇಪನ್ನು ಹಾಕ್ಕೊಳ್ಬೇಕು. ಈ ಕಡೆನೂ ಸಹ ನನಗೆ ಫ್ರೀ ಹ್ಯಾಂಡಲ್ಲಿ ಶೇಪ್ ಆಗಲಿಕ್ಕೆ ಈಸಿ ಅಂತ ಅನಿಸುತ್ತೆ, ಹಾಗಾಗಿ ನಾನು ಹೆಚ್ಚಾಗಿ ಫ್ರೀ ಹ್ಯಾಂಡಲ್ಲೇ ಹಾಕ್ತಾ ಇರ್ತೀನಿ. ಆನಂತರ 9ವರೆಗೆ ಡಾಟ್ ಪಾಯಿಂಟು, ಅಲ್ಲಿಂದ ಒಂದು 3 ಇಂಚು ಬಿಟ್ಟು ಇಲ್ಲಿಂದ 4 ಇಂಚ್ ತೊಗೊಳ್ಬೇಕು, ಆ ಕಡೆ ಇಲ್ಲಿಂದ 3 ಇಂಚ್ ತೊಗೊಳ್ಬೇಕು, ಇದರಿಂದ 2 ಇಂಚು ತಗೊಂಡು ಈ ರೀತಿ ಒಂದು ಶೇಪ್ ಹಾಕಿ ಈ ರೀತಿ ಕ್ರಾಸ್ ಆಗಿ ಇದು ಮಾಡಿಬಿಟ್ರೆ ಪ್ರಿನ್ಸಸ್ ಕಟ್ ತುಂಬಾ ಈಸಿ. ಪ್ರಿನ್ಸಸ್ ಕಟ್ ಬ್ಲೌಸ್ ಕಟ್ ಮಾಡೋದು, ಸ್ಟಿಚ್ ಮಾಡೋದು ಸಹ ತುಂಬ ಈಸಿ. ಬ್ಲೌಸು ಸಹ ತುಂಬಾ ಚೆನ್ನಾಗಿ ಕುತ್ಕೊಳ್ಸುತ್ತೆ, ಕಪ್ಪಲ್ಲಿ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಆಯಿತು ನೋಡಿ, ಇಷ್ಟೇ ಕಟ್ಟಿಂಗು, ತುಂಬ ಈಸಿ. ಯಾರು ಬೇಕು ಅಂದರೂ ಕಟ್ ಮಾಡ್ಬೋದು ನೋಡಿ. ಆಯಿತು, ಇವಾಗ ಇದು ಫ್ರಂಟು ಬ್ಯಾಕು ಕಟ್ಟಿಂಗ್ ಆಯಿತು. ಇವಾಗ ಸ್ಲೀವ್ಸನ್ನು ಕಟ್ ಮಾಡ್ತಾ ಇದ್ದೀನಿ. ಸ್ಲೀವ್ಸ್ ಲೆಂತ್ ಬಂದುಬಿಟ್ಟು ಇವರು ಎಷ್ಟು ಇಂಚು ಬ್ಲೌಸ್ಗಿಂತ ಸ್ವಲ್ಪ ಕಡಿಮೆ ಕೇಳಿದರು, 10 ಇಂಚೇನೋ ಕೇಳಿದ್ರು ಇವರು, 9 ಇಂಚು ಕೇಳಿದ್ದಾರೆ. ಆನಂತರ ಒಂದು 3 ಇಂಚು ಡೌನಿಂಗನ್ನು ಇಟ್ಟಿದ್ದೀನಿ. ಇಲ್ಲಿಂದ 7 ಇಂಚ್ ಬರಬೇಕು ಅವರಿಗೆ, ಇಲ್ಲಿಂದ 4.25 ಬರಬೇಕು, ಕಾಣಿಸ್ತಾ ಇಲ್ಲ ಅದು, 4.25 ಬರಬೇಕು. ಈ ಕಡೆ ನೋಡಿ ಈ ಥರ ಒಂದು ಶೇಪ್ ಹಾಕಿದರೆ ಮುಗೀತು. ಇಷ್ಟೇ, ತುಂಬ ಈಸಿಯಾಗಿ ಸ್ಲೀವ್ಸನ್ನು ಕಟ್ ಮಾಡ್ಬೋದು. ಆನಂತರ ಇದನ್ನೇ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡಿದರೆ ಮುಗೀತು. ಇದರಲ್ಲಿ ನಾನು ಸ್ಟಿಚಿಂಗ್ ವಿಡಿಯೋನ ತೋರಿಸಿಲ್ಲ, ಜಸ್ಟ್ ಕಟಿಂಗ್ ವಿಡಿಯೋನ ಅಷ್ಟೇ ಹಾಕಿದ್ದೀನಿ. ನಿಮಗೇನಾದರೂ ಸ್ಟಿಚಿಂಗ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿದರೆ ಅದನ್ನು ಸಹ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲೇ ಹಾಕ್ತೀನಿ. ಆಲ್ಮೋಸ್ಟ್ ಸ್ಟಿಚಿಂಗ್ ಮಾತ್ರ ಚೇಂಜ್ ಇರುತ್ತೆ, ಅಳತೆ ಪ್ರಕಾರ ಸ್ಟಿಚಿಂಗ್ ಒಂದೇ ಇರುತ್ತೆ, ಕಟಿಂಗ್ ಮಾತ್ರ ಚೇಂಜ್ ಇರುತ್ತೆ. ಕೆಲವು ಅಳತೆಗೆ ಸ್ವಲ್ಪ ನೆಕ್ಕು ಶೋಲ್ಡ್ರ್ ಅಟ್ಟೆ ಚೇಂಜ್ ಮಾಡೋದಿರುತ್ತೆ. ಎಲ್ಲ ಬ್ಲೌಸು ಸ್ಟಿಚಿಂಗ್ ಮಾಡೋ ಮೆಥಡು ಒಂದೇ ಥರ ಇರುತ್ತೆ. ಇನ್ನೇನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ದೊಡ್ಡ ಅಳತೆ ಇದ್ದವಾಗ ಮಾತ್ರ, ಇಲ್ಲಾಂದರೆ ಒಂದೇ ಥರ ಸ್ಟಿಚಿಂಗ್ ಇರುತ್ತೆ. ಹಾಗಾಗಿ ಕಟಿಂಗ್ ವಿಡಿಯೋ ಮಾತ್ರ ತೋರಿಸಿದ್ದೀನಿ. ಅದನ್ನು ಬೇಕು ಅಂದರೆ ಕಮೆಂಟ್ ಮಾಡಿದರೆ ನೆಕ್ಸ್ಟ್ ವಿಡಿಯೋದೆಲ್ಲ ತೋರಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ಎಲ್ಲ ಅದನ್ನೇ ಇಟ್ಟುಕೊಂಡು ನಾವು ಯಾವ ರೀತಿ ಲೈನಿಂಗನ್ನು ಕಟ್ ಮಾಡಿರ್ತೀವಿ ನೋಡಿ, ಅದನ್ನೇ ಮೇನೆ ಇಟ್ಟುಕೊಂಡು ಕಟ್ ಮಾಡಿದರೆ ಆಯಿತು ಅಷ್ಟೇ. ತುಂಬ ಸಿಂಪಲ್ಲು, ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡೋದು. ಎಕ್ಸ್ಟ್ರಾ ಇರೋದೆಲ್ಲ ಆಮೇಲೆ